ಈ ಪಾಕಿಸ್ತಾನ ಸೊಕ್ಕಿನ ಮಾತುಗಳನ್ನು ಆಡ್ತಾ ಇದೆ. ಪಾಕಿಸ್ತಾನ ಉಳಿಬೇಕಾದ್ರೆ ಅದು ಸರೆಂಡರ್ ಆಗಬೇಕು ಅಂತ ಹೇಳಿ ಬಿಲಾವಲ್ ಭುಟ್ಟೋ ಹೇಳಿಕೆಗೆ ಈಶ್ವರಪ್ಪ ಪಂಚಿಕೊಟ್ಟಿದ್ದಾರೆ. ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಉಳಿಯೋದಿಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಶಾಸಕ ಈಶ್ವರಪ್ಪ ಹೇಳಿಕೆ ನೀಡಿದರು. ಸಿಂಧೂ ನದಿಯ ವಿಚಾರದಲ್ಲಿ ಏನು ಒಪ್ಪಂದ ಆಗಿತ್ತೋ ಆ ಒಪ್ಪಂದವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತಕ್ಷಣ ರದ್ದು ಮಾಡಿದ್ದೀವಿ ಅಂತ ಹೇಳಿದಾಗ ಆ ಪಾಕಿಸ್ತಾನದ ಅಧಿಕಾರಿಗಳು ಹೇಳಿಕೆ ಕೊಡ್ತಾ ಇದ್ದರೆ ಸಿಂಧೂ ನದಿಯಿಂದ ನೀರನ್ನು ಒಂದು ಹನಿನೂ ನಾವು ಬಿಡಲ್ಲ, ನಮ್ಮ ರಕ್ತವನ್ನು ಸಿಂಧೂ ನದಿ ನೀರಿನ ಜೊತೆ ಕಳಿಸ್ತೀವಿ ಅನ್ನೋಂಥ ಸೊಕ್ಕಿನ ಮಾತುಗಳು ಇನ್ನೂ ಪಾಕಿಸ್ತಾನದ ಅಧಿಕಾರಿಗಳು ಹೇಳ್ತಾರೆ, ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಪಾಕಿಸ್ತಾನ ಉಳಿಬೇಕಾದ್ರೆ, ಪಾಕಿಸ್ತಾನದ ಜನ ಉಳಿಬೇಕಾದ್ರೆ ಆಗಿರೋ ತಪ್ಪನ್ನು ಪೂರ್ಣ ಒಪ್ಪಿಕೊಂಡು ಭಾರತಕ್ಕೆ ಆ ಪಾಕಿಸ್ತಾನ ಸರೆಂಡರ್ ಆಗಬೇಕು. ಅವ್ರು ಸರೆಂಡರ್ ಆಗಲಿಲ್ಲ, ಪಾಕಿಸ್ತಾನದ ಜನ, ಪಾಕಿಸ್ತಾನದ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಭಾರತದ ಜೊತೆಗೆ ವಿಲೀನ ಆಗೋದ್ರಲ್ಲಿ ಯಾವ ಅನುಮಾನವಿಲ್ಲ. ಭಾರತದ ವಿಶ್ವದ ಭೂಪಟದಲ್ಲಿ ಪಾಕಿಸ್ತಾನ ಉಳಿಯಲ್ಲ ಅನ್ನೋದು ತೀರ್ಮಾನ ಆಗುತ್ತೆ. ಭಾರತ ಅಖಂಡ ಭಾರತ ಆಗುತ್ತೆ. ಸಿಂಧೂ